23 ಕಂತಿನಲ್ಲಿ 46 ಕೋಟಿ ಹಣವನ್ನ ಕೊಟ್ಟಿದ್ದೀವಿ. ಫೆಬ್ರವರಿ ಮಾರ್ಚ್ನ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 23 ಕಂತು 46 ಕೋಟಿ 46 ಸಾವಿರ ಕೋಟಿ ಅಂತ 46 ಸಾವಿರ ಕೋಟಿ 22ಕ್ಕಿಂತ ಹೆಚ್ಚು 23 ಕಂತಿನ ಹಣ 46 ಸಾವಿರ ಕೋಟಿ ಹಣವನ್ನ ಕೊಟ್ಟಿದ್ದೀವಿ. ಎರಡು ತಿಂಗಳ ಹಣ ಬಿಡುಗಡೆ ಆಗಿಲ್ಲ, 5,000 ಕೋಟಿ. ಆದ್ರೆ 23 ತಿಂಗಳ ಹಣ 46,000 ಕೋಟಿಯನ್ನ ಕೊಟ್ಟಿದ್ದೀವಿ. ಕೊಡಬೇಕು, ಕೊಡ್ತೀವಿ. ಆದ್ರೆ ದಾಖಲೆಯಲ್ಲಿ ಹೇಗೆ ಬಂತು ಕೊಟ್ಟಿದ್ದೀವಿ ಅಂತೇಳಿ? ನೋಡಿ, ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಪ್ರಶ್ನೆ ಮಾಡ್ತಿದ್ರಿ, ಯಾವಾಗ ಆಗ್ತಿರುತ್ತೆ? ಆಯ್ತು, 5,000 ಕೋಟಿ ಕೊಡಬೇಕು, ಕೊಡ್ತೀವಿ ಅಂತ ಯಾವಾಗ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯಾಕೆ ಉತ್ತರವನ್ನ ಕೊಡ್ತಿಲ್ಲ? ಮಾಡೋದೆಲ್ಲ ಮಾಡಿ ಆದ್ಮೇಲೆ ಈಗ ಮಹಿಳೆ ಅನ್ನೋದು ಯಾಕೆ? ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಸಚಿವರು ನಾನು ಮಂತ್ರಿ ಆಗ್ತಾ ಇದ್ದೀನಿ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ವಿನಃ ನಾನು ಪುರುಷ, ನಾನು ಮಹಿಳೆ ಅಂತೇಳಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪುರುಷ ಮಹಿಳೆ ಸಮಾನರು ಅಂತ ಸಚಿವೆಗೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಬಡವರಿಗೆ ಹಾಕಬೇಕಿದ್ದ ಹಣ ಯಾಕೆ ಲೂಟಿ ಹೊಡೆದ್ರಿ? ನಿಮ್ಮ ಸರ್ಕಾರಕ್ಕೆ ಜನ ಶಾಪ ಹಾಕ್ತಿದ್ದಾರೆ ಅಂತೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. 5,000 ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು, ಮಾರ್ಚ್ ಅಲ್ಲಿ ಕೊಡಬೇಕು, ಅದಾದ್ಮೇಲೆ ಏಪ್ರಿಲ್ ಮೇ ಹಿಂಗ್ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರು ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕಬೇಕು ಅಂದ್ರೆ ಮಾತ್ರ ಆತರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ್ ಬಡ್ಜೆಟ್ ಅಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ್ ಬಡ್ಜೆಟ್ ಹೊಸದು ಮಾಡಬೇಕೀಗ. ಹೆಂಗ್ ಕೊಡ್ತಾರೆ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋಂತ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನ ಕೆದಕಿ ತೆಗೆದಿದ್ದೀರಿ ಈಚೆ. ಈಗ ಅವರು ಬಟಾ ಬಯಲಾಗಿದ್ದಾರೆ. ನಮ್ಮ ಪ್ರಶ್ನೆ ಅದಲ್ಲ. 1,26 ಲಕ್ಷ ಜನ ಅಂದ್ರೆ ಆಲ್ಮೋಸ್ಟ್ ಆಲ್ ಇಂಟು 4 ಹಾಕೊಂಡ್ರೆ ಎಷ್ಟಾಯ್ತು? 4 ಕೋಟಿ ಜನಕ್ಕೆ ರೀಚ್ ಆಗ್ಬೇಕಾಯ್ತು ಹಣ ಇದು. ಆ 4 ಕೋಟಿ ಜನಗಳ ಹಣವನ್ನ ತಿಂದಿದಾರಲ್ಲ ಇದು. ಇವರು ಮಾನ ಮರ್ಯಾದೆ ಏನೈತಿ ಇವ್ರಿಗೆ? ಮಾನ ಮರ್ಯಾದೆ ಇದ್ದಿದ್ರೆ ಆ ಬಡವರ ಹಣ ಬಡವರಿಗೆ ನಾವು ಸೇವೆ ಮಾಡ್ತೀರಿ ಅಂತಲ್ಲ, ಆ ಬಡವರು ಸೇವೆ ಮಾಡೋ ಹಣದಲ್ಲೇ ಲೂಟಿ ಮಾಡಿದ್ದಾರೆ. ಇದು ನಮ್ಮ ಪ್ರಶ್ನೆ. ಅದಕ್ಕೆ ಈ ಮಂತ್ರಿ ಇದಾರಲ್ಲ, ಅಹಂಕಾರದಿಂದ ಎಲ್ಲ ಅಧಿಕಾರಿಗಳಿಗೂ ಫೋನ್ ಮಾಡಿ ಯಾವುದೇ ದಾಖಲೆಗಳನ್ನ ಬಿಜೆಪಿಯವರು ಕೊಡಬಾರದು ಅಂತೇಳಿ ಎಲ್ಲರಿಗೂ ಧಮಕಿ ಹಾಕಿದ್ದಾರೆ. ನಾವು ಕಷ್ಟ ಬಿದ್ದು 10 ಜಿಲ್ಲೆ ತಗೊಂಡಿದ್ರಿ, ಎಲ್ಲೂ ಕೊಟ್ಟಿಲ್ಲ. ಈಗ ಒಬ್ಬ ರಾಜ್ಯದ ಮಂತ್ರಿ ಇಡೀ 2.5 ವರ್ಷದ ಅವರ ಆಡಳಿತದಲ್ಲಿ ಕ್ಷಮಾಪಣೆ ಕೇಳಿರೋದು ಇದೇ ಫಸ್ಟ್. ಇದೇ ಸರ್ಕಾರಕ್ಕೆ ಹಿನ್ನಡೆ. ಅಂದ್ರೆ ಮೋಸ ಮಾಡ್ತಾರೆ, ಕ್ಷಮಾಪಣೆ ಕೇಳ್ತಾರೆ ಅಂತ ಪ್ರೂವ್ ಆಯ್ತಲ್ಲ. ಇದು ಒಂದು ದಾಖಲೆ. 5,000 ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು 23 ಕಂತಿನಲ್ಲಿ 46 ಕೋಟಿ ಹಣವನ್ನ ಕೊಟ್ಟಿದ್ದೀವಿ. ಫೆಬ್ರವರಿ ಮಾರ್ಚ್ನ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 23 ಕಂತು 46 ಕೋಟಿ 46,000 ಕೋಟಿ ಅಂತ
46,000 ಕೋಟಿ 22ಕ್ಕಿಂತ ಹೆಚ್ಚು 23 ಕಂತಿನ ಹಣ 46,000 ಕೋಟಿ ಹಣವನ್ನ ಕೊಟ್ಟಿದ್ದೀವಿ. ಎರಡು ತಿಂಗಳ ಹಣ ಬಿಡುಗಡೆ ಆಗಿಲ್ಲ, 5,000 ಕೋಟಿ. ಆದ್ರೆ 23 ತಿಂಗಳ ಹಣ 46,000 ಕೋಟಿಯನ್ನ ಕೊಟ್ಟಿದ್ದೀವಿ. ಕೊಡಬೇಕು, ಕೊಡ್ತೀವಿ. ಆದ್ರೆ ದಾಖಲೆಯಲ್ಲಿ ಹೇಗೆ ಬಂತು ಕೊಟ್ಟಿದ್ದೀವಿ ಅಂತೇಳಿ? ನೋಡಿ, ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಪ್ರಶ್ನೆ ಮಾಡ್ತಿದ್ರಿ, ಯಾವಾಗ ಆಗ್ತಿರತ್ತೆ? ಆಯ್ತು, 5,000 ಕೋಟಿ ಕೊಡಬೇಕು, ಕೊಡ್ತೀವಿ ಅಂತ ಯಾವಾಗ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯಾಕೆ ಉತ್ತರವನ್ನ ಕೊಡ್ತಿಲ್ಲ? ಮಾಡೋದೆಲ್ಲ ಮಾಡಿ ಆದ್ಮೇಲೆ ಈಗ ಮಹಿಳೆ ಅನ್ನೋದು ಯಾಕೆ? ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಸಚಿವರು ನಾನು ಮಂತ್ರಿ ಆಗ್ತಾ ಇದ್ದೀನಿ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ವಿನಃ ನಾನು ಪುರುಷ, ನಾನು ಮಹಿಳೆ ಅಂತೇಳಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪುರುಷ ಮಹಿಳೆ ಸಮಾನರು ಅಂತ ಸಚಿವೆಗೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಬಡವರಿಗೆ ಹಾಕಬೇಕಿದ್ದ ಹಣ ಯಾಕೆ ಲೂಟಿ ಹೊಡೆದ್ರಿ? ನಿಮ್ಮ ಸರ್ಕಾರಕ್ಕೆ ಜನ ಶಾಪ ಹಾಕ್ತಿದ್ದಾರೆ ಅಂತೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. 5,000 ಕೋಟಿ ಕಾಂಗ್ರೆಸ್ ಜಾಬ್ಗೆ ಹೋಯ್ತು ಅಷ್ಟೇ. ನೋಡಿ, ಈಗ ಅವರು ಬ್ಯಾಕ್ಲಾಗ್ ಕೊಡ್ತೀನಿ ಅಂತ ಅಂದ್ರೆ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು, ಮಾರ್ಚ್ ಅಲ್ಲಿ ಕೊಡಬೇಕು, ಅದಾದ್ಮೇಲೆ ಏಪ್ರಿಲ್ ಮೇ ಹಿಂಗ್ ಕೊಡಬೇಕು. ಅವ್ರಿಗೆ ಮನಿ ಶಾರ್ಟೇಜ್ ಇದ್ರೂ ಕೂಡ ಸೀನಿಯಾರಿಟಿ ಬಿಟ್ಟು ಕೊಡಂಗಿಲ್ಲ. ಏನಾನ ಮೋಸ ಮಾಡಬೇಕಾದ್ರೆ ಮಾತ್ರ, ಜನಗಳಿಗೆ ನಾಮ ಹಾಕಬೇಕು ಅಂದ್ರೆ ಮಾತ್ರ ಆತರ ಎಸ್ಕೇಪ್ ಮಾಡೋದು 2 ತಿಂಗಳು. ಹೋದ್ ಬಡ್ಜೆಟ್ ಅಲ್ಲಿ ಮಣ್ಣೆ ಆಗಿರೋದು. ಈಗ ಬಡ್ಜೆಟ್ ಮುಗ್ದೋಯ್ತು, ಹೋದ್ ಬಡ್ಜೆಟ್ ಹೊಸದು ಮಾಡಬೇಕೀಗ. ಹೆಂಗ್ ಕೊಡ್ತಾರೆ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಸರ್ಕಾರ, ಮಂತ್ರಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋಂತ ಹುನ್ನಾರ ಇದು. ಅದಕ್ಕೆ ಈಚೆ ಬರ್ದಂಗೆ ನೋಡ್ಕೊಂಡಿದ್ರು. ನಾವು ಅದನ್ನ ಕೆದಕಿ ತೆಗೆದಿದ್ದೀರಿ ಈಚೆ. ಈಗ ಅವರು ಬಟಾ ಬಯಲಾಗಿದ್ದಾರೆ. ನಮ್ಮ ಪ್ರಶ್ನೆ ಅದಲ್ಲ. 1,26,00,000 ಜನ ಅಂದ್ರೆ ಆಲ್ಮೋಸ್ಟ್ ಆಲ್ ಇಂಟು 4 ಹಾಕೊಂಡ್ರೆ ಎಷ್ಟಾಯ್ತು?